ಥ್ಯಾಂಕ್ ಯು. ನಿಶಾ ಅಳ್ತಾವಳೆ, ಬೆಳಗ್ಗೆಯಿಂದ ಸ್ಯಾಡ್ ಆಗೋಳೆ. ಅವಳನ್ನ ತೋರಿಸ್ಬಿಡ, ನನ್ನ ತೋರಿಸ್ಬಿಡ, ಆಮೇಲೆ ಅವಳನ್ನ ತೋರಿಸ್ರೆ ಅದು ಗೊತ್ತಿರ್ತಾಳೆ. ಹಂಗಂತಲ್ಲ, ಜಾಸ್ತಿ ನೆಕ್ಸ್ಟ್ ಮೂವಿಗಳು ಬರುತ್ತೆ. ಸೇಮ್ ಇತ್ತು, ಅಣ್ಣನ ಹತ್ರನೂ ಇತ್ತು ನೋಡು, ಕಳ್ದೋಯ್ತಲ್ಲ. ಹೌದು, ಸೇಮ್. ಈ ಥರ ಟ್ರೈ ಮಾಡ್ಬೇಕಣಮ್ಮ ನೀನು. ಕಾಲೇಜ್ ಹುಡುಗಿ ಅಂತಲ್ಲ, ಇದನ್ನ ಹಾಕೋಬೋದು, ಆಂಟಿದ್ದೀರ ಹಾಕೋತಾರೆ. ಫಸ್ಟ್ ಗಿಫ್ಟ್ ಮಾಮನಾಗಿ ಕೊಡಿಸ್ತಾ ಇರೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಮನೆಯಿಂದ. ಗೈಸ್, ನೈಟು ಮಲೇಷ್ಯಾದಿಂದ ಬಂದು ಲ್ಯಾಂಡ್ ಆಗಿದ್ದು ಒಂದು 10:30-11 ಗಂಟೆ ಆಗಿತ್ತು ಇಂಡಿಯನ್ ಟೈಮಿಂಗ್ಸಲ್ಲಿ. ನಾವು ಮನೆಗೆ ಬಂದು ರೀಚ್ ಆಗೋದು ಒಂದು 2:30-3 ಗಂಟೆ ಆಗಿತ್ತು. ಸೊ ಮಲೇಷ್ಯನ್ ಟೈಮಿಂಗ್ಸ್ಗೆ 10 ದಿನ ಬಾಡಿ ಅಡ್ಜಸ್ಟ್ ಆಗಿಬಿಟ್ಟು ಗೈಸ್, ನಿದ್ದೆನೇ ಇಲ್ಲ ನೈಟೆಲ್ಲ. ನಿಮಗೆ ನಿದ್ದೆ ಬಂತಾ ಬೆಳಿಗ್ಗೆ? ಏಕೆ ನಿದ್ದೆ ಬರ್ತಾ ಇರಲಿಲ್ಲ. 6:30 ಮಲ್ಕೊಂಡೆ. ಆಮೇಲೆ ವಾಯ್ಸ್ ಯಾಕೋ ಲೋ ಆಗ್ಬಿಟ್ಟಿದೆ ಇಂಡಿಯಾಗೆ ಬಂದಮೇಲೆ. ಮಲೇಷ್ಯಾದಲ್ಲಿ ಫುಲ್ ಸ್ಪೀಡಾಗಿದ್ರೆ ಇಲ್ಲ, ಅದು ರಿಕವರ್ ಆಗ್ತಾ ಇದೆ ಬಾಡಿ ಇನ್ನು ಎಲ್ಲದಕ್ಕೂ. ಮಧುಗೌಡ ಅವರೇ, ನಿಮಗೆ ನಿದ್ದೆ ಬಂತಾ? ನಾವು ಎಷ್ಟು ಗಂಟೆ ಮಲಗಿದಾಗ 2:30. ಗೈಸ್, ಇವಳು ನಾನು ಇನ್ನೂ ಎದ್ದೇ ಇರಲ್ಲ ಅಂದ್ಬಿಟ್ಟು ನಾನು ಮಲಗಿದ್ದೀನಿ. ನಾನು ಬರೋಷ್ಟರಲ್ಲಿ ಆಗಲೇ ಚಿತ್ರಾನ್ನಕ್ಕೆಲ್ಲ ಹಚ್ಚಿ ಚಿತ್ರಾನ್ನ ರೆಡಿ ಮಾಡ್ಕೊಂಡು ಕೂತಾವಳೆ. ನಿದ್ದೆ ಬರಲಿಲ್ಲ, ಎದ್ಬಿಟ್ಟೆ ಬೇಗ. 9 ಗಂಟೆಗೇನೋ ಎದ್ದೆ. ಮಗಿಗೆ ಹೊಟ್ಟೆ ಹಸಿತಾದ. ಗೈಸ್ ನೋಡಿ, ನನ್ನ ಟೀ ಶರ್ಟ್ ಹಾಕೊಂಡು ಮಿನ್ಸ್ತಾವಳೆ. ಅವಳು ಬಟ್ಟೆ ಅವಳಿಗೆ ಆಯ್ತಾ ಇರಲಿಲ್ಲ, ಈಗ ನನ್ನ ಶರ್ಟ್ಗಳು ಆಯ್ತಾಯ್ತು ಅವಳಿಗೆ. ನಿನ್ನ ಶರ್ಟು ಆಯ್ತಾ ಇಲ್ಲ, ಟೈಟ್. ನಿಶಾ ರವೀಂದ್ರ ಅವರು ಗೈಸ್ ಮೈಸೂರನ್ನ ತುಂಬ ಮಿಸ್ ಮಾಡಿಕೊಂಡು ಮನಸ್ಸಿಗೆ ಮಾತೇ ಬರ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದ್ದಾರೆ. ಯಾಕಪ್ಪ ಮೈಸೂರು ತುಂಬ ಮಿಸ್ ಮಾಡ್ಕೋತಾ ಇದೆಯಾ? ನನಗೆ ಯಾಕೋ ಗೋಲ್ಗಪ್ಪ ಮಿಸ್ ಮಾಡ್ಕೋತಾ ಇದೆಯಾ ಅನಿಸ್ತೈತೆ ನನಗೆ. ಈಗ ನಾವು ಶಾಪಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಹೂವು ತಗೋಬೇಕು, ನಾಳೆ ಗುರುವಾರ. ಹೂವು ತಗೊಬೇಕು, ಸೀರೆ ತಗೊಬೇಕು, ಚಪ್ಪಲಿ ತಗೋಬೇಕು, ಬಟ್ಟೆ ತಗೋಬೇಕು, ಬಳೆ ತಗೋಬೇಕು, ಹಣ್ಣು ತಗೋಬೇಕು, ಕಡಲೆಕಾಯಿ. ಲಾಸ್ಟ್ ಬ್ಲಾಗಲ್ಲಿ ಎಲ್ಲರೂ ನಾನು ಎಳ್ನೀರನ್ನ ಬಡವ್ರ ಬಾದಾಮಿ ಅಂತ ತಂದಿದ್ದೆ. ಹೌದು, ಕಡಲೆಕಾಯಿ ಕೂಡ ಬಡವ್ರ ಬಾದಾಮಿನೇ, ಮೇಯ್ನ್ ಕಡಲೆಕಾಯಿ ಗೈಸ್. ಗ್ರೀನ್ ಬಿರಿಯಾನಿ ಜೊತೆಗೆ ಚಿಲ್ಲಿ ಚಿಕನ್ ತೊಗೊಂಡಿದ್ವಿ. ನಿಶಾ ರವೀಂದ್ರ ಅವರೇ, ಹಿಂಗಿದೆ ಫುಡ್ಡು? ಇನ್ನೂ ತಿಂದಿಲ್ಲ. ನಿಶಾ ಅಳ್ತಾವಳೆ, ಯಾಕಪ್ಪ ಬೆಳಗ್ಗೆಯಿಂದ ಸ್ಯಾಡ್ ಆಗೋಳೆ. ಅವಳನ್ನ ತೋರಿಸ್ಬಿಡ, ನನ್ನ ತೋರಿಸ್ಬಿಡ, ಆಮೇಲೆ ಅವಳನ್ನ ತೋರಿಸ್ರೆ ಅದು ಗೊತ್ತಿರ್ತಾಳೆ. ಇವತ್ತು ದಿಶೆ ನೆನೆಸ್ಕೊಂಡು ಅಳ್ತಾ ಇಲ್ಲ. ನಾನು ಬೆಳಗ್ಗೆ ನೆನ್ಕೊಂಡೆ. ಇವತ್ತು 27 ಏಪ್ರಿಲ್. ಸೊ ಇವತ್ತಿಗೆ 3 ಮಂತ್ಸ್ ಆಯಿತು. 4 ಇಲ್ಲ, ಜಾನ್ ಟು ಫೆಬ್ರವರಿ 1, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ವಾ ಇದು? ಓಕೆ, ಮೇ ಸಾರಿ, 4 ಮಂತ್ಸ್ ಆಯಿತು. ಅದಕ್ಕೆ ಸ್ವಲ್ಪ ಮೂಡ್ ಔಟ್ ಆಗಿದ್ದಾಳೆ. ನನಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ನಾರ್ಮಲ್ ಆಗಿದ್ಲು ನಿಶಾ, ಚಿತ್ರಾನ್ನ ತಿನ್ನೋವರೆಗೂ ಚೆನ್ನಾಗಿದ್ಲು. ಅದಾದಮೇಲೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು. ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಯಾವಾಗಲೂ ಪಟಾಕಿ ಥರ ಮಾತಾಡ್ತಿದ್ರು, ಫುಲ್ ಸೈಲೆಂಟ್ ಆಗ್ಬಿಟ್ಲಲ್ಲ ಅಂದ್ಕೊಂಡೆ ನಾನು. ಸೊ ಬೆಳಗ್ಗೆನೇ ಗೊತ್ತಾಯಿತು. ಇನ್ನು ಮೈಸೂರು ಕರ್ಕೊಂಡು ಹೋಗ್ಬಿಟ್ರೆ ರೂಮಲ್ಲಿ ಒಬ್ಬಳೆ ಅಳ್ತಾ ಕುತ್ಕೊಂತಾಳೆ ಅಂದ್ಬಿಟ್ಟು ಇವತ್ತು ಮೈಸೂರಿಗೆ ಹೋಗೋದನ್ನ ಹೆಂಗೋ ಕ್ಯಾನ್ಸಲ್ ಮಾಡಿ. ನಾನು ಹಂಗೆ ಅಂದ್ಕೊಂಡೆ. ನನಗೆ ಡವ್ ಮಾಡಿದ್ಲು ನಿಶಾ, ನಾನು ಮೈಸೂರು ಮಿಸ್ ಮಾಡ್ಕೊತ ನಾನು ಅಂತ. ಇರಲಿ ಬಿಡಪ್ಪ, ಲೈಫ್ ಅಷ್ಟೆ. ಅವ್ರ ಅಣ್ಣಂಗೆ ಗೊತ್ತಾಗ್ಬಿಡ್ತು ಗೈಸ್, ಅವ್ರಿಗೆ ಅದಕ್ಕೆ ಅಂದ್ಬಿಟ್ಟು ಅವ್ರು ಸೈಲೆಂಟ್ ಆಗೋದ್ರು. ಯಾವಾಗ ಈಗ ಆ ವಿಚಾರ ಗೊತ್ತಿತ್ತು ಅವ್ರಿಗೆ ಅನ್ಕೋತೀನಿ. ಗೊತ್ತಿತ್ತ ಚೋಟು? ನನಗೆ ಗೊತ್ತಿತ್ತು ಅಷ್ಟೇ ಗೈಸ್. ಹೊಟ್ಟೆ ತುಂಬ ಊಟ ಮಾಡಪ್ಪ ಗೈಸ್. ಈಗ ನಾನು ಮಲ್ಲೇಶ್ವರಮಿಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇದೆ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಏನು ಕೆಲಸ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ ಒಳಗಡೆ. ಸೊ ನನ್ನ ತಂಗಿ ವಿಡಿಯೋ ರೆಫರೆನ್ಸ್ ಆಗಿ ನೋಡಿಕೊಂಡು ಮನೇಲಿ ಒಂದು ಸ್ವಲ್ಪ ಸ್ಯಾರೀಸ್ ಇತ್ತು, ಅದನ್ನು ತೊಗೊಂಬಂದಿದ್ದೀನಿ. ಇದಕ್ಕೆ ಯಾವ್ಯಾವ ರೇಟ್ ಏನೇನು ಸಿಗುತ್ತೆ ಅಂತ ಹೇಳ್ಬೇಕು. चेक करके बताता हूँ सर. मधु मैम कैसे है सर अभी? ಫೈನ್. ओके ಫೈನ್. ओके सर. सर पट्ट का वैल्यू नहीं है, हाँ. सिल्वर के लिए वैल्यू है. अभी Okay. ऐसे रब करने से व्हाइट कलर आने से सिल्वर जरी है, ये हाँ. सिल्वर जरी है, वैल्यू जाएगा. थोड़ा कम है. नहीं नहीं सिल्वर है, हाँ. वैल्यू जाएगा. ओके. ये मैसूर सिल्क है. मैसूर सिल्क. हाँ, ये भी सिल्वर है सर. हाँ. ऐसा रब करना, ये कड़पा स्टोन है, नॉर्मल स्टोन. रब करने से व्हाइट कलर आने से सिल्वर है, रेड आएगा तो कॉपर है. ये कॉपर सारी है सर. कॉपर. ऐसे रेड कलर आएगा तो कॉपर है, ये वैल्यू नहीं जाएगा सर आपको. वो सिल्वर है, वो कॉपर है. हाँ सिल्वर है. हाँ. पट्टे को वैल्यू नहीं है सर, सिल्वर जरी के लिए रिवैल्यू है सर.
ये भी सिल्वर है सर, ओके ये भी वैल्यू जाएगा। ये बनारस है सर, बनारस ठीक है सर। ये भी सिल्वर है सर। ओके। ये 4 साड़ी आपको वैल्यू जाएगा। ये ओरिजिनल पट्टे है बट इसका वैल्यू नहीं जाएगा सर, कॉपर है, नो रिवैल्यू सर। वैल्यूएशन डाल के बता दूं क्या सर आपको? ಯಾವುದಕ್ಕೆ ಎಷ್ಟು ಸಿಗುತ್ತೆ ಹೇಳಿ सर ये साड़ी में आके आपको कितना सिल्वर आएगा उस हिसाब से वैल्यूएशन होगा सर। सो ये एक साइड बॉर्डर ऐसे कैलकुलेट करते हैं सर हम। तो ये साड़ी में अगर आपको 80 ग्राम सिल्वर है ओके तो आज 80 ग्राम हाँ 80 ग्राम सिल्वर आएगा सर ये साड़ी में आपको। एक So, ग्राम का कितना है 80 इंटू आज आके 300 रुपीज है पर ग्राम। सो ये साड़ी का आपको 24,000 आएगा सर। 24,000 24,000 सर, 24,000। ये साड़ी भी आके आपको 80 silver ग्राम है ना? हाँ सिल्वर हाँ, है 80 ये भी। grams। हाँ ये भी 80 ग्राम्स आएगा, इसका भी आपको 24,000 आएगा सर। दोनों सिरे में 50,000 हो गया हाँ 48,000 हुआ है सर। ओके अभी ये मैसूर सिल्क है, ये छोटा बॉर्डर है लेकिन अंदर पूरा सिल्वर है, तो ये 70 ग्राम्स आएगा सर। सो 70 का आज 300 रुपीज है, 21,000 है सर। ओके ये साड़ी थोड़ा बड़ा है सर। बड़ा पट्टू है हाँ बड़ा बॉर्डर है, मुंदानी है, साड़ी पूरा जरी है, नीचे भी बॉर्डर है। तो ये साड़ी आपको 120 ग्राम्स आएगा सर। 120 आज का 300 रुपीज रेट है, 36,000 आएगा सर ये साड़ी का आपको। ओ 4 ಸ್ಯಾರಿ को इतना हाँ ಎಷ್ಟು ನೋಡಿ 4 ಸ್ಯಾರಿಯಿಂದ ಇಷ್ಟು ಅಮೌಂಟ್ ಬಂದಿದೆ ಫೈನಲ್ ಅಮೌಂಟ್ ಎಷ್ಟು ಅಂತಾರೆ ये 4 साड़ी का आपको 1,05,000 आएगा सर। 1,05,000 ಈ 4 ಸೀರೆಯಿಂದ ಗೈಸ್ कैश दे दूँ क्या सर? ದೇದೋ ओके सर, ಕ್ಯಾಶ್ಗೋಸ್ಕರನೇ ಬಂದಿರೋದು 1,05,000 सर 4 sarees का। ಗೈಸ್ ನೋಡಿ 4 ಸ್ಯಾರಿಯಿಂದ 1,05,000 ರೂಪಾಯಿ ಸಿಕ್ಕಿದೆ ಹಳೆ ಸ್ಯಾರಿನೂ ಯೂಸ್ ಆಗುತ್ತೆ ಅಂತ ಇವತ್ತು ಗೊತ್ತಾಯಿತು ಸೊ ಗೈಸ್ ನಿಮ್ಮ ಮನೆಯಲ್ಲೂ ಕೂಡ ಯಾವ್ದಾದ್ರು ಹಳೆ ಸೀರೆಗಳನ್ನ ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಬರಬೇಕಾಗಿರೋ ಜಾಗ ಸಂಪಿಗೆ ರೋಡ್ 8 ಕ್ರಾಸ್ ಮಲ್ಲೇಶ್ವರಂ ಸದ್ಗುರು ಸಿಲ್ಕ್ ಸೆಂಟರ್ ಬಂದರೆ ಒಳ್ಳೆ ಪ್ರೈಸು ಕೊಡ್ತೀರಲ್ವಾ हाँ बेस्ट रेट देंगे सर 100%। ನೋಡಿ ಗೈಸ್ ಕೊಡ್ತಾರಂತೆ ಬನ್ನಿ ಇದ್ರೆ ಎತ್ಕೊಂಡು ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ಬಸವನಗುಡಿ ಮತ್ತು ಗಾಂಧಿ ಬಜಾರಲ್ಲೂ ಕೂಡ ನೀವು ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಗೈಸ್ ವ್ಲಾಗ್ನ ನೆಕ್ಸ್ಟೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲಿ ಏನು ಅಂತಂದರೆ ನಾನು ನಾವೆಲ್ಲ ಮಲೇಷ್ಯಾಗೆ ಹೋಗಿದ್ವಲ್ಲ ಗೈಸ್ ಅಲ್ಲೇ ಒಂದು ಪ್ಲ್ಯಾನ್ ಇತ್ತು ನನಗೆ ಏನಾದರೂ ಒಂದು ಕೊಡಿಸ್ಬೇಕು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಬಟ್ ಅಲ್ಲಿ ನೋಡ್ದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಆಮೇಲೆ ಅಲ್ಲಿಗೂ ಇಲ್ಲಿಗೂ ತುಂಬ ವೇರಿ ಇರುತ್ತೆ ಅಂತ ಅನಿಸ್ತು ಸೊ ಅದಕ್ಕೆ ನಮ್ಮ ಮಧುಗಡ ಅವ್ರನ್ನ ಎತ್ತಾಕೊಂಡು ಬಂದಿದ್ದೀವಿ ನೋಡಿ ಬನ್ನಿ ತಗೊಳ್ಳಿ ಅಂತ ಎತ್ಕೊಂಡು ಬಂದಿದ್ದಾರೆ ತಗೊಳ್ಳಿ ಅಂತ ತಗೊಂಡಿದ್ದೀವಿ ಪಾಪುಗೆ ಒಂದು ಚಿಕ್ಕದಾಗಿ ಏನಾದರೂ ರಿಂಗು ಇಲ್ಲಾಂತಂದರೆ ಬ್ರೇಸ್ಲೆಟು ಏನಾದ್ರು ಒಂದು ತಗೊಳ್ಳೋಣ ಅಂತ ಮಾವನಾಗಿ ಕೊಡಿಸುವ ಅಂತ ಇನ್ನು ಊಟ ವರ್ಷದಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಇವತ್ತೊಂಚೂರು ಕಡಿಮೆ ಇದೆ ಇವತ್ತೊಂದು ಸ್ವಲ್ಪ ಕಡಿಮೆ ಇದೆ 14,350 7,000ಕ್ಕೆಲ್ಲ ಬಂದಿಲ್ಲ ಇನ್ನು 50 ರೂಪಾಯಿ ಕಡಿಮೆ ನೈಸ್ ನೋಡ್ತಾ ಇದ್ವಿ ಗೈಸ್ ಯಾವ ಸೆಲೆಕ್ಟ್ ಮಾಡ್ತೀವಿ ನೋಡೋಣ ನಾವು ನೋಡಿದ್ರಲ್ಲಿ ಇವಳಿಗೆ ಐತೈತೆ ಅದಕ್ಕೆ ಹೇಳ್ತೀನಿ ನೀನೇ ಹಾಕೊಂಡಿರು ಆಮೇಲೆ ನನ್ನ ಪಾಪ ಕೊಡುವೆ ಅಂತ ಎಳೆ ಮಕ್ಳಿಗೂ ಆಗಲ್ವೇನೋ ಹಂಗ ನನ್ನ ಮಗಿಗೆ ಆಗೋದಿಲ್ಲ ಬಿಡು ಅಷ್ಟು ದೊಡ್ಡದಾಗುತ್ತೆ ಅದು ಅಂದರೆ ಈಗ ಊಟದ ತಕ್ಷಣ ಹಾಕಂಗೆ ತಗೋಬೇಡ ಮುಂದೆ ದೊಡ್ಡದಾಗತ್ತಲ್ಲ ಈ ಥರ ಇತ್ತು ನಾನು ತೊಗೊಂಡಿದ್ದು ಫಸ್ಟ್ ರಿಂಗ್ ಅಂತ ತೊಗೊಂಡಿದ್ದು ಪಾಪುಗೆ ಆ ಥರದ್ದು ಬೇಡ ಮತ್ತೆ ಅಂತ ಸ್ಟೋನ್ ಯಾವ್ದು ಬೇಕೋ ವೆರೈಟಿ ಹಾಕೋಣ ಇಷ್ಟೇ ಇರೋದಂತೆ ಸ್ಟೋನ್ದು ನನಗೆ ಇದಿಷ್ಟ ಆಯಿತು ಯಾವುದು ಯಾವುದಪ್ಪ ಇದು ಕಡ ಪಾಪುಗ ಅದು ನಾಮಕರಣ ಅಂತ ಮಾಡ್ತೀವಿ ಅವಾಗ ನನಗೆ ನಮ್ಮ ಒಂದು ನಿಮಿಷ ಇದು ನಮ್ಮ ಅಣ್ಣಂಗೆ ತಗೊಳಕ್ಕೆ ಇಷ್ಟ ಇತ್ತು ಬಟ್ ಅವನಿಗೆ ಇಷ್ಟ ಇರಲಿಲ್ಲ ಹಾಕೊಳಕ್ಕೆ ಇವಳಿಗೆ ಹುಡುಗ ಆದ್ರೆ ಈ ಥರದ್ದು ತಗೋಬೇಕು ಆದ್ರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಆದ್ರೆ ಈ ಥರ ಯಾವುದಾದ್ರೂ ಒಂದೇ ಗೈಸ್ ನಮ್ಗಂತೂ ಎರಡು 1 ಗ್ರಾಮ್ ಇಲ್ಲ ಇದೆರಡು ಸ್ವಲ್ಪ ಒಂದು 200 ಮಿಲಿಗ್ರಾಮ್ ಜಾಸ್ತಿ ತಗೋ ಇರಲಿ ಪರವಾಗಿಲ್ಲ ಥರ ಇದು ಫಿಶ್ ಇದೇನಿದು ಎಷ್ಟು ಕ್ಯೂಟ್ ಆಗೈತೆ 4 ಗ್ರಾಮ್ ಅಷ್ಟೇ ನನ್ನ ಹತ್ರ ಒಂದು ಚೈನ್ ಇತ್ತಲ್ಲ ನಿಶಾ ಆ ಡಿಸೈನ್ ಇದು ಆ ಡಿಸೈನ್ ಇದು ಚೆನ್ನಾಗಿ ಇದಕ್ಕೆ ಸೆಟ್ ಬರಲ್ವಾ ಇಯರಿಂಗ್ಸ್ ಬರಲ್ವಾ ಜಸ್ಟ್ ಚೈನ್ ಅಷ್ಟೇ ಮೋಸ್ಟ್ ಆಫ್ ದ ಡಿಸೈನ್ಸ್ ಹೆಣ್ಮಕ್ಳಿಗೆ ಮಾಡಿರ್ತಾರಂತೆ ವೆರೈಟಿ ಚೈನ್ಗಳು ಗಂಡು ಮಕ್ಳಿಗೇನೋ ಬರೀ ಉಂಗುರ ಹಾಕ್ತಾರಷ್ಟೇ ಹುಡುಗಿರಿಗಾದ್ರೆ ಓಲೆ ಹೆಣ್ಮಕ್ಳಿಗೆ ರಿಂಗು ಮತ್ತು ಇದು ಕಡ
ಬ್ರೇಸ್ಲೆಟು ಇಷ್ಟೇ. ಹುಡುಗಿರಿಗೆ ಫುಲ್ ಆಪ್ಷನ್ಸ್, ಜುಮ್ಕಿಗಳು, ಸ್ಟಡ್ಡು, ಬ್ರೇಸ್ಲೆಟ್ಸು, ಆಮೇಲೆ ಡಿಸೈನ್ ಬ್ರೇಸ್ಲೆಟ್ಸು, ಕಡಗಳು. ರವೀಂದ್ರ ಅವರೇ ಇಷ್ಟ ಆಯ್ತಾ? ಹಾಂ, ಎಲ್ಲ 2 ಮನ್ಸು. ಮದುಗೊಡಂಗೆ 2 ಮನ್ಸು ಗೈಸ್. ಯಾಕೆ ಅಂತಂದ್ರೆ ಅವಳು ಆಗಲೇ ಒಂದು ರಿಂಗ್ ತಗೊಬಿಟ್ಟಿದ್ದಾಳೆ. ಯಾವುದಾದ್ರೂ ಆಗಲಿ ಒಂದು ಮೆಮೊರಿ ಆಗಿರಲಿ ಅನ್ನೋ ಥರ. ಬಟ್ ನಮ್ಮ ಮಾಮ ಆಗಿ ನಾನು ರಿಂಗೆ ಕೊಡಿಸ್ತಾ ಇದ್ದೀನಲ್ಲ, ಹಂಗಂತಲ್ಲ, ಜಾಸ್ತಿ ನೆಕ್ಸ್ಟ್ ಮುಯಿಗಳು ಬರುತ್ತೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ರಿಂಗ್ಗಳು ಕೊಟ್ಟಿದೀವಿ ನಮ್ಮ ಫ್ಯಾಮಿಲಿಯಲ್ಲೆಲ್ಲ. ಅವ್ರು ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಅಲ್ಲಿ ಇದೆಯಾ ನೀನು? ಮತ್ತೆ ನಾವು ಸುಮ್ಮನೆ ರಿಂಗ್ ತಗೊಂಡು ವೇಸ್ಟ್ ಆಗೋದು ಯಾಕೆ? ನಾನು ಎಲ್ಲ ಬೆರಳಿಗೂ ಒಂದೊಂದು ಹಾಕ್ಸೋಣ ಅಂತ. ದೊಡ್ಡದೇ ಅದರ ಗೋಲ್ಡ್ ಗೋಪಾಲಿ ಮಾಡುವ ಅಂತ. ದೊಡ್ಡದೇ ಏನಾರು ಒಂದು ತಗೊಂಡ್ಬಿಡೋಣ ರಿಂಗಿಂತ ಅಂತ 2 ಮನ್ಸ್ ಮಾಡಿದೆ. ನೀವೇನ್ರಿ ತಗೋತೀರಾ, ನಡೀರಿ ದೊಡ್ಡದು. ಆಮೇಲೆ ಮಾಮ ಕೊಡಿಸ್ತಾರಲ್ವಾ, ಮಾಮ ಕೊಡಿಸ್ತಾರದ್ರಿಂದ ಇರ್ಲಿ ಬಿಡು ಒಂದು ನೆನಪಿಗೆ ಅಂತ ಅನ್ಕೊಂಡು ಸುಮ್ಮನೆ ಬನ್ನಿ. ಇರ್ಲಿ ತಗೋ, ಮುಂದೆ ದೊಡ್ಡದು ಕೊಡ್ಸೋದು ಇನ್ನೂ ತುಂಬ ಕಾರ್ಯಕ್ರಮಗಳು, ತುಂಬ ಕೆಲಸಗಳು ಎಲ್ಲ ಇದೆ ಗೈಸ್. ಕೊಡಿಸುವ. ಇದು ಫಸ್ಟ್ ಗಿಫ್ಟ್ ಮಾಮನಾಗಿ ಕೊಡಿಸ್ತಾ ಇರೋದು. ಥ್ಯಾಂಕ್ ಯು ಮಾಮ. ಇದೆ ಮಾಮ. ಹಾಂ ಇಲ್ಲ ಗೈಸ್, ನಾನು ನೋಡಲೇ ಇಲ್ಲ, ನಾನೇ ಕೊಡಿಸ್ತಾ, ನಾನೇ ಹೆಂಗಿದೆ ಬಿದ್ದೋದ್ರು. ಚೆನ್ನಾಗಿದೆ. ಸ್ಟೋನ್ ಇರ್ಲಿಲ್ವಾ ನೀನು ಲಾಸ್ಟ್ ಟೈಮ್? ಸ್ಟೋನ್ ತಗೊಂಡಿದ್ದ? ಸಾದಾ ಫುಲ್ ಗೋಲ್ಡ್ ತಗೊಂಡಿದ್ದೆ. ಇದನ್ನ ನಾನು ನೋಡಿದ ತಕ್ಷಣ ಸೇಮ್ ಬಟ್ ಗ್ರೀನ್ ಕಲರ್. ನಾನು ಅದೇ ಅನ್ಕೊಂಡೆ, ಅಪ್ಪಾಜಿ ಹತ್ರ ಸೇಮ್ ಟು ಸೇಮ್ ಇತ್ತು. ಅಣ್ಣನ ಹತ್ರನೂ ಇತ್ತು ನೋಡು, ಕಳ್ದೋಯ್ತಲ್ಲ. ಹೌದು, ಸೇಮ್. ಸೊ ಅದು 3 ನನಗೆ ಫ್ಲಾಶ್ ಆಗೋಯ್ತಾ, ಆಮೇಲೆ ಇದೇ ಇರ್ಲಿ ಅಂದ್ಬಿಟ್ಟು. ಹೇಗಿದೆ ಗೈಸ್? ಆಮೇಲೆ ನಮ್ಮ ರಿಲೇಟಿವ್ಸ್ ಯಾರು ನೋಡ್ತಾ ಇದ್ರೆ ಈ ಪ್ಯಾಟ್ರನ್ ಬಿಟ್ಟು ಮತ್ತೆ ನಂದು ನೋಡಿದೀರಲ್ವಾ, ಆ ಪ್ಯಾಟ್ರನ್ ಬಿಟ್ಟು, ಆಮೇಲೆ ಈ ಕ್ಯಾಟಗರಿ ಬಿಟ್ಟು ಬೇಕಾದ್ರೆ ರಿಂಗೇ ಕೊಡ್ಬೇಡಿ, ಬ್ರಾಸ್ಲೆಟ್, ಚೈನು, ಕಡ ಎಲ್ಲ ಆಪ್ಷನ್ಸ್ ಇದೆ. ಯಾರು ನೋಡ್ತಾ ಇರೋರು ನೋಡ್ಕೊಳ್ಳಿ ನೀಟಾಗೆ. ನನಗೂ ಅಷ್ಟೇ. ಆಮೇಲೆ ಸೀಮಂತಕ್ಕೆ ಸೀರೆಗೆ ಎಲ್ಲ ತರಕ್ ಹೋಗ್ಬೇಡಿ ಗೈಸ್ ಅಲ್ಲ, ಸಾರಿ ಫ್ಯಾಮಿಲಿ. ನಾನು ಸೀರೆ ಎಲ್ಲ ಹಾಕೊಳ್ಳಲ್ಲ. ಹಂಗೆ ಬಂದು ನನ್ಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಸ್ಯಾರಿ ಗಿರಿ ಅದು ಇದೆಲ್ಲ ಏನು ತರಕ್ ಹೋಗ್ಬೇಡಿ. ಆರಾಮಾಗಿ ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಸೊ ಚೆನ್ನಾಗಿದೆ. ನಂಗೆ ಆ ಒಂದು ಏನೋ ಮೈಂಡಿಗೆ ಬಂತು ಪಟ್ ಅಂತ. ನಿಖಿಲ್ ಅವ್ರ ಹತ್ರ ಇತ್ತು, ಮತ್ತು ನಮ್ಮ ಡ್ಯಾಡಿ ಹತ್ರ ಇತ್ತು. ನಿಮ್ಮ ಡ್ಯಾಡಿ ಹತ್ರನೂ ಇತ್ತು ಅನ್ಸುತ್ತಲ್ಲ. ಹಾಂ, ಸೊ ಅವಾಗೆಲ್ಲ ಟ್ರೆಂಡ್ ಇದು ವೈಟ್ ಸ್ಟೋನ್ದು. ವೈಟ್, ಗ್ರೀನ್, ರೆಡ್ ಹಾಕ್ಸ್ಬಿಡೋದು. ಚೆನ್ನಾಗಿದೆ. ಡ್ಯಾಡಿ ರಿಯಾಕ್ಷನ್ ಮಾಡ್ಬೇಕಲ್ಲ. ಡ್ಯಾಡಿ ಇವಾಗ ಅಲ್ಲಿ ಡ್ಯಾಡಿ ಎಂತ ರಿಯಾಕ್ಷನ್ ಕೊಡ್ತಾರಂದ್ರೆ ಯೂಟ್ಯೂಬೇ ಇದು ಬ್ಲಾಕ್ ಆಗ್ಬಿಡ್ಬೇಕು ಒಂದು ಕ್ಷಣ, ಗ್ಲಿಚ್ ಆಗೋಗ್ಬಿಡುತ್ತೆ ಯೂಟ್ಯೂಬೇನೆ ಅಂತ ರಿಯಾಕ್ಷನ್ ಕೊಡ್ತಾರೆ. ಡ್ಯಾಡಿದು, ಗ್ರ್ಯಾನಿದು ಎಲ್ಲ ತಗೋಬೇಕು. ನಮ್ಮಮ್ಮ ತಗೊಂಡು ಚೆನ್ನಾಗೈತೆ. ಚೆನ್ನಾಗಿ ಬಿಡು. ಆಕ್ಚುಲಿ ನಮ್ಮಣ್ಣ ಅಂತಿದ್ದ ತೊಟ್ಲು ಇಲ್ಲ ಬೇರೆ ಏನಾದ್ರು ಐಟಮ್ಸ್ಗಳು ತಗೊಳ್ಳೋಣ ಅಂತ ಅಂತಿದ್ದ. ಬಟ್ ಏನೋ ಗೊತ್ತಿಲ್ಲ ಗೈಸ್, ನನಗೆ ತೊಟ್ಲುನ ಮಾಡಿಸ್ಬೇಕು ಆಚಾರ್ಯ ಕೈಲಿ ಅಂತ ಇಷ್ಟ ನನಗೆ. ಅದೇನೇ ಸಿಂಪಲ್ ಸಾದಾ ಆಗಿದ್ರು ಮಾಡಿಸ್ಬಿಟ್ಟು ತೂಗೋ ಥರ ಇರಬೇಕು. ಈಗ ರೆಡಿಮೇಡ್ ಎಲ್ಲ ಬರುತ್ತಲ್ಲ, ಅಲ್ಲೇ ಮಲಗಿಸ್ಬಿಟ್ಟು ಇದೆಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ, ಆ ಥರ ಎಲ್ಲ ಇರಬಾರ್ದು. ಗಾಳಿ ಪಟ ಆಡಬೇಕು ಮಕ್ಕಳುಗಳಿಗೆ. ಸೊ ಇಷ್ಟು ಬೇಗನೂ ಬೇಡ. ಇವಾಗ ನಾನು 7 ರನ್ನಿಂಗ್ ಅಲ್ವಾ, 7 ಮಂತ್ಸು. ಈ ಟೈಮಲ್ಲಿ ತಗೊಳ್ಳೋದು ಬೇಡ. ಈಗ ಮಾಡ್ಸಕ್ ಕೇಳಿದ್ರೆ ಅವ್ರು 1.5 ತಿಂಗಳು 2 ತಿಂಗಳು ಆಯ್ತು ಅದು ಕೊಡೋಷ್ಟ್ರಲ್ಲಿ. ಹೌದಾ? ಸೊ ಹಂಗಾಗಿ ಮಾಮ ಅವರು ಇದನ್ನೇ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು ಮಾಮ. ಥ್ಯಾಂಕ್ಸ್ ಹೇಳ್ಬಿಡು. ಫಿಶಿಂಗ್ ಆಗುತ್ತೆ ಇದು, ನಮಗೆಲ್ಲ ಆಗಲ್ಲ. ನೈಸ್, ಸಾಲಿಡ್ ಆಗಿದೆ ಒಂದು ಸ್ವಲ್ಪ. ಚೆನ್ನಾಗಿದೆ, ಕೊಡಿ ಸಾಕಷ್ಟೇ. ನಿಮ್ದು ಮುಗೀತು, ತಗೊಂಡೋಗ್ಬೋದ ನಾವು. ಮೈ ಲವ್ಲಿ ಡ್ಯಾಡಿ, ಬೇಬಿ, ಮೈ ಲವ್ಲಿ. ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ನಂದೊಂದು ರಿಂಗ್ ಇತ್ತಲ್ಲ, ನಿಮ್ದೊಂದೇ ಅಲ್ಲ, ನಮ್ಮ ಅಪ್ಪಂದು ಇತ್ತು, ನಂದು ಇತ್ತು, ನಿಮ್ಮ ಡ್ಯಾಡಿದು ಇತ್ತಂತಲ್ಲ. ಅಜ್ಜಿ ಬನ್ರಿ, ಅಜ್ಜಿ ಏನ್ರಿ ಗೈಸ್? ನಮ್ಮ ಅಮ್ಮ 18 ದಿನ ಊರಲ್ಲಿ ಶೆಡ್ ಆಗಿದ್ರು. ಮಿಸ್ ಮಾಡ್ಕೊಂಡೇನಮ್ಮ ನಮ್ಮನ್ನ ಫೈನಲಿ. ನೋಡು, ಆಯ್ತದ ಕೈಗೆ ನೋಡು. ಅದು ನೋಡಕ್ ಸಣ್ಣ ಕಾಣುತ್ತೆ, ಪಾಪು ಕೈಗೆ ಹಾಕ್ರು ದೊಡ್ಡದಾಗ ಚೆನ್ನಾಗಿ ಕಾಣುತ್ತೆ. ನೋಡಕ್ ಚೆನ್ನಾಗಿ ಕಾಣುತ್ತೆ. ವೈಟ್ ಸ್ಟೋನ್ ಚೆನ್ನಾಯ್ತಾ? ನಿನ್ ಕಡೆಯಿಂದ ಕಣಮ್ಮ ಕೊಡ್ಸಿರೋದು ನಿಮ್ಮ ಪಾಪು, ಮುದು ಪಾಪುಗೆ.
ಸರಿ ಹುಟ್ಟಿದ್ದಿಲ್ಲ ತಂದ್ಬಿಟ್ಟು ಹಾಕ್ಬಿಡಿ. ಈಗಲೇ ಹಾಕ್ಬಾರ್ದು ಅಂದ್ರೆ ಎಲ್ಲೈತೆ ಪಾಪು. ಹಾಂ ಹೇಳಿದಾರಂತೆ. ಓಕೆ ಮಮ್ಮಿ, ಆಯ್ತು ಮಮ್ಮಿ, ನೀವು ಹೇಳ್ದಂಗೆ ಕೇಳ್ತೀರಿ. ಹುಷಾರು, ಬಾಯ್ ಬಾಯ್. ಒಂದು ಹಗ್ ಮಾಡಮ್ಮ. ಸೊ ಬಾಯ್ ಬಾಯ್ ನಿಶಾ. ಓಕೆ, ನೆಕ್ಸ್ಟ್ ಟ್ರಿಪ್ ಯಾವಾಗ? ನೆಕ್ಸ್ಟ್ ಮಂತು. ಸೊ ಓಕೆ, ಹುಷಾರಾಗಿ. ಬಾಯ್ ಬಾಯ್ ಬಾಯ್. ನೀನೇ ಬಿಡ್ಬಿಟ್ಟು ಬರ್ಬೋದಿತ್ತು ಮಾಡಿಸ್ಕೊಂಡು. ಬಾಯ್ 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 ಬಾಯ್. ಸಿಜರನ್ ಆದರೆ ಚೆನ್ನಾಗಿರಲ್ವಾ? ಈಗೆಲ್ಲ ಜಾಸ್ತಿ ಸಿಜರೇನೇ ಆಗೋದು ಕಣಮ್ಮ. ನಾರ್ಮಲ್ ಮಾಡ್ಕೋಬೇಕು ಅಂತಾರೆ, ಅವ್ರ ಕೈಯಲ್ಲಿ ಇರುತ್ತಾ ಅದು ಪ್ರೊಸೆಸ್. ಅದು ಎಲ್ಲ ರೆಡಿ ಮಾಡ್ಕೊ, ಇನ್ನೇನು ಹತ್ರ ಬಂತು. ಹಾಂ, ರೆಡಿ ಆಗೋದು. ಗೈಸ್, ನನ್ನ ಬೈಕ್ ನೋಡಿ ಅನಾಥವಾಗಿ ನಿಂತಿದೆ, ನಾನು ಇಲ್ದೇನೆ. ಅಮ್ಮ ನೋಡಿ ಕಾಲಿಗೆ ಸ್ಲಿಪ್ಪರ್ ಇಲ್ಲದೆ ಬಂದಿದ್ದಾರೆ. ಏನಕಮ್ಮ ಚಪ್ಪಲಿ ಕಿತ್ತಾಕೊಂಡು ಬಂದಿದ್ದಾರೆ ಗೈಸ್. ಊರಲ್ಲಿದ್ರಲ್ಲ, ಊರಲ್ಲಿ ಅಂಥ ಕೆಲಸ ಏನು ಮಾಡೋಕ್ಕೆ ಹೋಗಿದ್ದಮ್ಮ, ಚಪ್ಪಲಿ ಕಿತ್ತಾಕೋತಾರ ಗೈಸ್. ಇಷ್ಟು ಸ್ಲಿಪ್ಪರ್ ಹಾಕೊಂಡು ನೋಡಿದ್ರು ಅಮ್ಮ ಒಂದು ಆಯ್ತಾ ಇಲ್ಲ. ಏನಮ್ಮ ಕತೆ ಇದು? ಇಲ್ಲಿ ನೋಡಿ, ಅದು 8 ಸೈಜು. ಅಮ್ಮನ ಕಾಲಿಗೆ 9 ಬೇಕಂತೆ ಗೈಸ್. ಬ್ರ್ಯಾಂಡೆಡಲ್ಲಿ ಅದು ಟ್ರೈ ಮಾಡಮ್ಮ, ಇದು ಟ್ರೈ ಮಾಡು ನೋಡಿ. ಈಗ ಇದು ಓಕೆ ಒಂದು ಸ್ವಲ್ಪ, ಬಟ್ ಡಿಸೈನ್ ಬೇರೆ. ಈ ಥರ ಟ್ರೈ ಮಾಡ್ಬೇಕು ಕಣಮ್ಮ ನೀನು. ಹಾಂ, ಕಾಲೇಜ್ ಹುಡುಗಿ ಅಂತಲ್ಲ, ಇದನ್ನು ಹಾಕೋಬೋದು, ಆಂಟಿದ್ದೀರ ಹಾಕೋತಾರೆ. ಆಯ್ತು ನೋಡು, ನೀನು ಹಾಕೊಂಡು ಹೋಯ್ತಾ ಇದ್ರೆ ಊರಿಗೆ ಎಲ್ಲ ನಿನ್ನೆ ನೋಡ್ತಾ ಇರ್ತಾರೆ. ದುಡ್ಡೊಂದು ಬಿಡು, ಚೆನ್ನಾಗಿ ಕಾಣಿಸುತ್ತೆ ಕಾಲಿಗೆ ಅದು ನೋಡು. ಗೈಸ್, ಮನೇಲಿ ಒಂದು ಸ್ವಲ್ಪ ಅಮೌಂಟ್ ಇಟ್ಟಿದ್ದೆ. ಎಷ್ಟಿತ್ತಮ್ಮ? 500 ರೂಪಾಯಿ. ಎಷ್ಟು ಎತ್ತದಮ್ಮ ಅಂತಲ್ಲ, 5000 ಇತ್ತಂತೆ ಗೈಸ್. ಅದರಲ್ಲಿ ಎಷ್ಟಿತ್ತದೆ? 500 ರೂಪಾಯಿ. ಎಲ್ಲ ಅಂದಿರಿ ಹಿಂಗೆ ಗೈಸ್. ನಾವೇನೋ ಸ್ನಾನಕ್ಕೆ ಹೋದಾಗ ಸ್ವಲ್ಪ ಕಣ್ಮರೆ ಆದರೆ ಎತ್ತು ಬಿಡ್ತಾರೆ ಹಂಗೆ. 500 ರೂಪಾಯಿ ಮೈನಸ್ ಆಗೈತೆ. ಇಲ್ಲಿ ಬಂದು ಹೇಳಿಸ್ತಾ ಇದ್ದೀನಿ, 500 ರೂಪಾಯಿ ಕಡಿಮೆ ಆಯ್ತಲ್ಲ ಅಂತಂದರೆ ನಾನು ಎತ್ಕೊಂಡೆ ಅಂತೆ. ಗೊತ್ತಾ, ಈ ಸ್ಲಿಪ್ಪರ್ ಅಲ್ಲೇ ಬಿದ್ದುಬಿಟ್ಟು ಹಿಂಗ ಹುಡ್ಕೊಂಬಂದು ಹಿಂಗೆ ಕಣಮ್ಮ ನಿನ್ನ ಚಪ್ಪಲಿನ. ಪರವಾಗಿಲ್ಲ, ಸಿಕ್ಕವಲ್ಲ. ಎಲ್ಲಿ ಸಿಕ್ತಾವ? ಅಲ್ಲಿ ಇಲ್ಲೇ ಕಾರ್ನರ್ ರೋಡಲ್ಲಿ ಬಿದ್ದಿತ್ತು. ಸದ್ಯ ಅದಕ್ಕೆ ಕಳಿಸಿದ್ದು ನೋಡ್ದಾ. ಇನ್ನು ಸಿಕ್ಕಿರ್ಲಿಲ್ಲ ಅಂತ ಅಂದಿದ್ರೆ ಗಾಯ್ಸ್, 1 ವರ್ಷ ಹೇಳ್ತಿದ್ರು ನಾವು ಅಮ್ಮ ಇದನ್ನ. ಚಪ್ಪಲಿ ಕಳ್ಕೊಂಬಂದ. ಚಪ್ಪಲಿ ದುಡ್ಡು ಕೊಟ್ಟಿರಲ್ವಾ? ಆಹಾ, ತಂಪ ಗಾಳಿ ಬಿಸ್ತೈತೆ ಗೈಸ್. ನನ್ನ ರೂಮಿನ ಬಾಲ್ಕನಿ ಹತ್ರ ಬಂದರೆ ಒಳ್ಳೆ ಗಾಳಿ ಬಿಸ್ತೈತೆ. ಬೆಂಗಳೂರಲ್ಲಿ ಒಂದು ರೌಂಡ್ ಮಳೆ ಊದಿ ಹೋಗಿದೆ. ನಾನು ಮಲೇಷ್ಯಾದಲ್ಲಿ ಹೋದಾಗ ಬೆಂಗಳೂರು ವೆದರ್ನೂ ಕೂಡ ಮಿಸ್ ಮಾಡ್ಕೊಂಡಿದ್ದೀನಿ ಗೈಸ್. ಇಲ್ಲಿನ ವೆದರ್ಗೆ ಬಾಡಿ ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಅಂತಂದರೆ, ಅಲ್ಲಿ ಹೋದರೆ ಹ್ಯೂಮಿಡಿಟಿ ಜಾಸ್ತಿ, ಮೈಯೆಲ್ಲ ಅಂಟಂಟು, ಟೆಂಪ್ರೇಚರ್ ಜಾಸ್ತಿ ಫ್ಲಕ್ಚುಯೇಟ್ ಆಯ್ತಾ ಇರುತ್ತೆ. ಯಪ್ಪ, ಟೆನ್ಷನ್ ಆಗ್ಬಿಟ್ಟಿತ್ತು. ಆಮೇಲೆ ಡೈಲಿ ಸ್ನಾನ ಮಾಡಬೇಕಿತ್ತು, ಅದೊಂದು ದೊಡ್ಡ ಟೆನ್ಷನ್ನು. ಸೊ ಎಸ್, ಬೆಂಗಳೂರು ಬಂದಮೇಲೆ ಒಂದು ಸ್ವಲ್ಪ ನೆಮ್ಮದಿ ಆಯಿತು. ಸ್ಕಿನ್ನೆಲ್ಲ ಒಂದು ಸ್ವಲ್ಪ ರಫ್ ಆಗಿಬಿಟ್ಟಿತ್ತು, ಎಲ್ಲ ಸ್ಮೂತ್ ಆಗ್ತಾ ಇದೆ ಈಗ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಅದೇ ಪಾಪುಗೆ ಒಂದು ಚಿಕ್ಕದಾಗಿ ಒಂದು ಗಿಫ್ಟ್ ಅಂತ ಕೊಡಿಸ್ದೆ. ಆ್ಯಸ್ ಎ ಮಾಮ ಫಸ್ಟ್ ಗಿಫ್ಟಾಗಿ ಕೊಡಿಸಿದ್ದೀನಿ. ಫೀಲಿಂಗ್ ಗುಡ್. ಇನ್ನು ಮುಂದೆ ಕೊಡ್ಸೋದು ಇದ್ದೇ ಇರುತ್ತೆ ಗೈಸ್. ಫಂಕ್ಷನ್ಗಳು ಆಯ್ತಾ ಇರುತ್ತೆ ಮುಂದೆ, ಸೀಮಂತ ಅದು ಇದು ಎಲ್ಲ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ತೀರ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.